ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಸ್ ಕನ್ನಡ ಟೆಕ್. ಇನ್ನೂ ಕೂಡ ಯಾರು ಕೆಲವೊಂದು ಸರ್ವರ್ ಇಶ್ಯೂಯಿಂದ ಪಿ ಜಿ ಸಿ ಟಿಗೆ ಅಪ್ಲೈ ಮಾಡೋದಕ್ಕಾಗಿಲ್ಲ ಅಥವಾ ಏನಾದರೂ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿ ಅಪ್ಲೈ ಮಾಡೋದಕ್ಕಾಗಿಲ್ಲ, ಅವರಿಗೆ ಎಲ್ಲ ಒಂದು ಗುಡ್ ನ್ಯೂಸು. ನೀವು ನೋಡ್ತಾ ಇರ್ಬೋದು, KEA ಅವರ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ಒಂದು ಪ್ರೆಸ್ ನೋಟ್ನ ರಿಲೀಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ 20th ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಇನ್ನೂ ಕೂಡ ನೀವೇನಾದರೂ ಇನ್ಕಮ್ ಕ್ಯಾಸ್ಟ್ ಎಕ್ಸ್ಪೈರ್ ಆಗಿದ್ದು ನೀವು ಹಾಕಿಲ್ಲ ಅಂತ ಅಂದರೆ, ಅಥವಾ ನೀವೇನಾದರೂ ಇನ್ಕಮ್ ಕ್ಯಾಸ್ಟು ಇಲ್ಲ ಆದ್ದರಿಂದ ನಾನು ಜನರಲ್ ಮೆರಿಟೇ ಕ್ಲೈಮ್ ಮಾಡಿ ಹಾಕ್ಬಿಡ್ತೀನಿ, ಎಡಿಟ್ ಆಪ್ಷನ್ ಬಿಟ್ಟ ಮೇಲೆ ಎಡಿಟ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರೆ, ಈಗ ಕೂಡ ಎಡಿಟ್ ಕೂಡ ಮಾಡ್ಬೋದು. ನಾನು ಯಾವ ರೀತಿ ಅಂತೇಳಿ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇತ್ತು, ಅದನ್ನು ಕೂಡ ಯಾವ ಥರ ಸಾಲ್ವ್ ಮಾಡೋದಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರ್ಯಾರು ಇನ್ಕಮ್ ಕ್ಯಾಸ್ಟ್ ಎಕ್ಸ್ಪೈರ್ ಆಗಿತ್ತು ಅವರು ಅಪ್ಲೈ ಮಾಡಿ 7 days ಒಳಗಡೆ ಬರುತ್ತೆ, ನೀವು ಅಪ್ಲೈ ಮಾಡ್ಬೋದು ಪಿ ಜಿ ಸಿ ಇ ಟಿಗೆ. ಇನ್ನು ನಾನು ಹೇಳ್ತಿದ್ದಂತಹ ಪ್ರಾಬ್ಲಮ್ ಏನು ಅಂತ ಹೇಳಿ ನೋಡೋದಾದರೆ, ಕೆಲವೊಬ್ಬರಿಗೆ ಇಲ್ಲಿ ರಿಸರ್ವೇಷನಲ್ಲಿ ಅವರ ಇನ್ಕಮ್ನ ಕ್ಲೈಮ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಎರರ್ ಅಂತ ಬರ್ತಿತ್ತು. ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ, ಅದರಲ್ಲಿ ನನಗೂ ಕೂಡ ಇನ್ಕಮ್ನ ಕ್ಲೈಮ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಕ್ಯಾಟಗರಿ ಏನೋ ಕ್ಲೈಮ್ ಮಾಡಿದ್ದೆ, ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಟಗರಿ ಕ್ಲೈಮ್ ಆಗಿದೆ. ಈಗ ಇನ್ಕಮ್ ಕೂಡ ಕ್ಲೈಮ್ ಆಗಿದೆ. ನಾನು ಯಾವ ರೀತಿ ಮಾಡಿದೆ ಅದನ್ನು ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಿರೋ ಹಾಗೆ ನಾವು ಇಲ್ಲಿ ಫಸ್ಟು ಕ್ಯಾಟಗರಿನ ಕ್ಲೈಮ್ ಮಾಡಬೇಕಂತಂದರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಐ ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅಂಡರ್ SC/ST Cat 1 2A 2B 3A 3B. ನಂದು 3B ಬರೋದ್ರಿಂದ ನಾನು ಇದನ್ನು ಕ್ಲೈಮ್ ಮಾಡ್ತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ RD ನಂಬರ್ ಹಾಕಿ ಚೆಕ್ RD ನಂಬರ್ ಅಂತ ಕೊಡ್ತೀರಾ. ಇಲ್ಲಿ RD ವೆರಿಫೈಡ್ ಅಂತ ಬಂದರೆ ಕ್ಯಾಟಗರಿ ಕ್ಲೈಮ್ ಆಗುತ್ತೆ. ಬಟ್ ನಿಮ್ಮ ಏನಾದರೂ ಇನ್ಕಮ್ಮು 8 lakhsಗಿಂತ ಏನಾದರೂ ಜಾಸ್ತಿ ಇದ್ದರೆ ಇಲ್ಲಿ ಇನ್ಕಮ್ಮು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ನಿಮ್ಮ ಕ್ಯಾಟಗರಿ ಇದ್ದರೂ ಕೂಡ ಜನರಲ್ ಮೆರಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ ನನ್ನ ಇನ್ಕಮ್ ಏನು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, 8 lakhs ಅಷ್ಟು ಏನಿಲ್ಲ. ಆದರೂ ಕೂಡ ನನ್ನ ಒಂದು ಏನಿದು ಫ್ಯಾಮಿಲಿ ಇನ್ಕಮ್ ಕ್ಲೈಮ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಫ್ಯಾಮಿಲಿ ಆ್ಯನ್ಯುಯಲ್ ಇನ್ಕಮ್ ಈಸ್ ಮೋರ್ ದ್ಯಾನ್ 8 lakhs ಅಂತಲೇ ತೋರಿಸ್ತಿತ್ತು. ಇದನ್ನು ನಾನು ಕ್ಲಿಕ್ ಮಾಡಿಬಿಟ್ಟು ಸೇವ್ ಕೊಡೋದಕ್ಕೆ ಹೋದರೆ ಎರರ್ ಅಂತ ಬರ್ತಿತ್ತು. ಆದ್ದರಿಂದ ನಾನು KN ಅವ್ರಿಗೆ ಮೇಲ್ ಕೂಡ ಮಾಡಿದ್ದೆ, ನೀವು ಗಮನಿಸ್ತಾ ಇರ್ಬೋದು. ಬಟ್ ಇಲ್ಲಿ ಒಂದು ಟ್ರಿಕ್ಸ್ ಇದೆ, ಯಾವ ರೀತಿ ನಿಮ್ಮ ಏನಾದರೂ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇನ್ಕಮ್ಮು 8 lakhsಗಿಂತ ಕಮ್ಮಿ ಇದ್ದು ನೀವಿಲ್ಲಿ ಕ್ಲೈಮ್ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಸ್ಟೆಪ್ಪಿಗೆ ಬರ್ತೀರಾ. ನೀವು ಫಸ್ಟ್ ಸ್ಟೆಪ್ಪಿಂದ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡೋದಾಗಿಲ್ಲ, ಇದು ಏನು ಚೂಸ್ ಮಾಡಿರ್ತೀರೋ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನೇ ಅಪ್ಲೈ ಅಂತ ಕೊಡ್ತೀರಾ, ಮತ್ತೆ ಖಚಿತಪಡಿಸಿ ಸಬ್ಮಿಟ್ ಕೊಟ್ಟು ನೆಕ್ಸ್ಟು, ಈ ರೀತಿ ಎಲ್ಲ ಸ್ಟೆಪ್ಗಳಲ್ಲೂ ಮಾಡ್ಕೊತಾ ಹೋಗ್ತೀರಾ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೀವು ರಿಸರ್ವೇಷನ್ ಹತ್ರ ಬರೋವರೆಗೂ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ನಿಮ್ಮ RD ಇಲ್ಲಿ ಐ ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅಂಡರ್ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು RD ನಂಬರ್ ಹಾಕ್ಬಿಟ್ಟು ಚೆಕ್ RD ನಂಬರ್ ಅಂತ ಕೊಡ್ತೀರಾ ಅಷ್ಟೇ. ಅದಾಗಿದ್ದ ತಕ್ಷಣ ಇಲ್ಲೂ ಕೂಡ ಬಂದು RD ನಂಬರ್ ಕೊಟ್ಟು ಚೆಕ್ RD ನಂಬರ್ ಅಂತ ಕೊಡ್ತೀರಾ. ಅದಾದಮೇಲೆ ಇಲ್ಲಿ ಇದು ಕ್ಲೈಮ್ ಆಗುತ್ತೆ. ಅದಾಗಿದ್ದ ತಕ್ಷಣ ನೀವು ಇಲ್ಲಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಡ್ತೀರಾ. ನನಗೆ ಮುಂಚೆ ಇದನ್ನು ಕೂಡ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಕೊಟ್ಟರೆ ನೆಟ್ವರ್ಕ್ ಎರರ್ ಅಂತ ಹೇಳಿ ಬರೋದು, ಆದ್ದರಿಂದ ನಾನು ಮೇಲ್ ಮಾಡಿದ್ದು. ಬಟ್ ಈ ಥರ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ನಿಮಗೆ ಖಂಡಿತವಾಗ್ಲೂ. ನಿಮ್ಮ ಏನು ಇನ್ಕಮ್ಮು ಕ್ಲೈಮ್ ಆಗುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಕೊಟ್ಕೊಂಡು ನೀವು ಇನ್ನೂ ಏನಾದರೂ ಎಡಿಟ್ ಮಾಡಬೇಕಾಗಿದೆ ಅಂತ ಹೇಳಿ ಅಂದ್ಕೊಂಡ್ರೆ ಅದನ್ನು ಕೂಡ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಹಾಗಾದರೆ ಕೇಳ್ಬೋದು, ಇನ್ನು ನನ್ನ ಪೇಮೆಂಟ್ ಆಗಿದೆಯಲ್ಲ, ಯಾವ ರೀತಿ ಎಡಿಟ್ ಆದರೆ ವರ್ಕ್ ಆಗುತ್ತೆ ಅಂತೇಳಿ. ಹೌದು, ವರ್ಕ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಂದು ಕೂಡ ಪೇಮೆಂಟ್ ಆಗಿದೆ. ಆದರೂ ಕೂಡ ನಾನು ಅದು RDದು ಪ್ರಾಬ್ಲಮ್ ಇದ್ದಿದ್ದರಿಂದ ಅದನ್ನು ಸರಿ ಮಾಡ್ಕೊಂಡಿದ್ದೀನಿ. ಇನ್ನೂ ಏನು ಒಂದು ಪ್ರಾಬ್ಲಮ್ ಬರ್ತಿರೋದು ಅಂತಂದರೆ, ಇಲ್ಲಿ ಫೈನಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಇದು ಸರ್ವರ್ ಪ್ರಾಬ್ಲಮಿಂದ. ಆದರೆ ನೀವು ಎಡಿಟ್ ಮಾಡ್ಕೋಬೋದು. ಇದು ಒಂದು 2 daysಲ್ಲಿ ಸಾಲ್ವ್ ಆಗುತ್ತೆ ಈ ಸರ್ವರ್ ಪ್ರಾಬ್ಲಮ್ಮು. ಆವಾಗ ನೀವು ಫೈನಲ್ ಅಪ್ಲಿಕೇಶನ್ದು ಪ್ರಿಂಟೌಟ್ನ ತಗೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ
ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.